ಇವತ್ತು ರಾಜ್ಯ ಸರ್ಕಾರ ಅವರ ಒಂದು ಪಂಚ ಗ್ಯಾರಂಟಿ ವಿಚಾರಗಳಲ್ಲಿ ಕೆಲವು ನ್ಯೂನತೆಗಳನ್ನ ನೋಡಿಕೊಂಡು ಮತ್ತೆ ರೀ ಅಪ್ಲಿಕೇಶನ್ ಕಾಲ್ ಮಾಡುವಂತ ದಿಕ್ಕಿನಲ್ಲಿ ಸ್ಟೇಟ್ಮೆಂಟ್ ಅನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾವು ನೋಡಿದ್ವಿ. ನಾ ಸರ್ಕಾರಕ್ಕೆ ಇಷ್ಟು ಮಾತ್ರ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಈ 3.5 ವರ್ಷ ದಾಖಲೆ ಇಲ್ಲದಂತ ಸತ್ತಂತವರ ಸುಮಾರು 1.1 ಲಕ್ಷ ಹೆಣ್ಮಕ್ಳ ಹೆಸರಲ್ಲಿ ಆ ಗೃಹಲಕ್ಷ್ಮಿ ದುರುಪಯೋಗ ಆಗಿದೆಯಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀರಾ? ಮತ್ತೆ ನೀವೇನು ಅವಾಗ ಆಶ್ವಾಸನೆ ಕೊಟ್ಟಿದ್ದೀರಿ ಪಂಚ ಗ್ಯಾರಂಟಿ ಪ್ರತಿಯೊಬ್ಬ ವ್ಯಕ್ತಿ ಕೊಡ್ತೀವಿ ಅಂತ ಹೇಳಿದಿರಲ್ಲ, ಸುಮಾರು 20% 25% ಜನರಿಗೆ ಮಾತ್ರ ತಲುಪ್ತಾ ಇದೆ. ಉದಾಹರಣೆಗೆ ಯುವ ನಿಧಿ ನಮ್ ಟೋಟಲ್ ನಮ್ ಗ್ರಾಜುಯೇಟ್ ಆದಂತ ಯೂತ್ಸ್ ಅನ್ನ ಲೆಕ್ಕ ತೆಗೆದುಕೊಂಡು ಒಂದು 20-22% ಮಾತ್ರ ತಲುಪ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಜೊತೆಗೆ ತನಿಖೆನ ಮಾಡಿ ಪರಿಶೀಲನೆ ಮಾಡಿ ಎಲ್ಲರೂ ಕೂಡ ಸಿಗುವಂತ ಪ್ರಯತ್ನ ಮಾಡಿದ್ರೆ ಜನರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಕೇವಲ ನಿಮ್ದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲೇ ಈ 3.5 ವರ್ಷ ಕಳೆದಾಯಿತು. ಸಂಪೂರ್ಣವಾಗಿ ಎಲ್ರಿಗೂ ಸಿಗುವಂತ ರೀತಿಯಲ್ಲಿ ಹೋಮ್ವರ್ಕ್ ಮಾಡಿ ಮತ್ತೆ ಭ್ರಷ್ಟಾಚಾರ ಏನಾಗಿದೆ ಅದ್ರ ಬಗ್ಗೆ ತನಿಖೆನೂ ಕೂಡ ಮಾಡಿ ಯಾರದಕ್ಕೆ ತಪ್ಪಿತಸ್ಥರಾಗಿದ್ದಾರೆ ಅದ್ರ ಮೇಲೆ ಶಿಕ್ಷೆ ಒಳಪಡಿಸೋದು ಕೂಡ ಸರ್ಕಾರದ ಕರ್ತವ್ಯ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಯಾರು ಕೂಡ.